ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಮುಂದಿನ IPLನಲ್ಲಿ ಧೋನಿ ಆಡುವುದೇ ಅನುಮಾನ. ಹೌದು, ಕ್ರಿಕೆಟ್ ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿ ಅವರು ಮುಂದಿನ IPLನಲ್ಲಿ ಆಡುವುದು ಅನುಮಾನ ಅಂತ ಆಸ್ಟ್ರೇಲಿಯಾದ ದಿಗ್ಗಜರೊಬ್ಬರು ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಮೂಲಕ ಧೋನಿ ಅವರು IPL 10 ನಂತರ ನಿವೃತ್ತಿಯಾಗುವಂಥ ಸಾಧ್ಯತೆ ಇದೆ ಅಂತ ಸುದ್ದಿ ಮತ್ತೆ ಚರ್ಚೆಗೆ ಬರ್ತಿರುವಂಥದ್ದು. ಆಸ್ಟ್ರೇಲಿಯಾದ ಮಾಜಿ ನಾಯಕ, ಮುಂಬೈ ತಂಡದ ಮೆಂಟೋರ್ ಆಗಿರುವಂಥ ರಿಕಿ ಪಾಂಟಿಂಗ್ ಅವರು ಧೋನಿಯ ಬಗ್ಗೆ ಒಂದು ರೀತಿ ಹೇಳಿಕೆಯನ್ನು ನೀಡಿರುವಂಥದ್ದು. ಮುಂದಿನ IPLನಲ್ಲಿ ಧೋನಿ ಅವರನ್ನು ನೋಡುವುದು ಕಷ್ಟ. ಹಣದ ಒಳೆಯನ್ನು ಹರಿಸುವಂತ T20 ಟೂರ್ನಮೆಂಟ್ ನ ಮುಂದಿನ ಆವೃತ್ತಿಯಲ್ಲಿ ಯುವಕರಿಗೆ ಆದ್ಯತೆ ಸಿಗುವಂತ ಸಾಧ್ಯತೆ ಇದೆ ಅಂತ ಅವರು ಹೇಳಿಕೆಯನ್ನು ನೀಡಿರುವಂತದ್ದು. 35 ವರ್ಷ ವಯಸ್ಸಿನ ಧೋನಿ ಅವರು ಈಗಾಗಲೇ ನಾಯಕತ್ವವನ್ನು ತೊರೆದು ಜವಾಬ್ದಾರಿಯನ್ನು ಕಳೆದುಕೊಂಡಿದ್ದಾರೆ. ಕೇವಲ ಆಟಗಾರರಾಗಿ ಮುಂದುವರೆದ್ರೆ ಅವರ ವಯಸ್ಸಿನ ದೃಷ್ಟಿಯಿಂದ ಪರಿಗಣಿಸಲು ಯೋಗ್ಯವಾಗುವುದಿಲ್ಲ. ಧೋನಿ ಅವರು ನಾಯಕನಾಗಿ, ಆಟಗಾರನಾಗಿ ಎಲ್ಲವನ್ನು ಸಾಧನೆಯನ್ನ ಮಾಡಿದ್ದಾರೆ. ಸ್ಟೀವ್ ಸ್ಮಿತ್ ಅವರನ್ನ ಪುಣೆ ತಂಡದ ನಾಯಕನಾಗಿ ಬಡ್ತಿಯನ್ನ ನೀಡಿದ್ದು ಒಂದು ರೀತಿ ಒಳ್ಳೆಯ ಕ್ರಮ ಅಂತ ರಿಕಿ ಪಾಂಟಿಂಗ್ ಅವರು ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ನಿಮ್ಗೆ ಅನ್ಸುತ್ತೆ ಧೋನಿ ಅವರು ಮುಂದಿನ ಆವೃತ್ತಿಯಲ್ಲಿ ಆಡ್ತಾ ಇಲ್ವಾ? ರಿಕಿ ಪಾಂಟಿಂಗ್ ಅವರು ಯಾವ ಒಂದು ಆಧಾರದ ಮೇಲೆ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕೇಳ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.